ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ನೀಡಲ್ ವರ್ಕ್. ನಾನಿಲ್ಲಿ ತೋರಿಸ್ತಾ ಇರೋವಂಥ ಬ್ಯೂಟಿಫುಲ್ ಆದ ಫ್ಲವರ್ ಡಿಸೈನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಡಿಸೈನ್ ಮಾಡೋದಕ್ಕೆ ನಾನು ಮೀಡಿಯಮ್ ಸೈಜಲ್ಲಿ ಹೋಲು ದೊಡ್ಡ ಇರೋವಂಥ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಡಿಸೈನ್ ಮಾಡೋದಕ್ಕೆ ನಾನು 7 ಎಳೆ ದಾರನ ಸುತ್ತಿ ರೆಡಿ ಇಟ್ಕೊಂಡಿದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ಸ್ವಲ್ಪ ದಾರ ದಪ್ಪ ಬೇಕು, ಹಾಗಾಗಿ ನಾನು 7 ಥ್ರೆಡ್ನ ತಗೊಂಡಿದ್ದೀನಿ. ದಾರಾನ ಬೀಡ್ ಒಳಗಿಂದ ತೆಗೆದು ನಾನು 2 ಸಲ ಗಂಟು ಹಾಕೊತಾ ಇದ್ದೀನಿ. ಎರಡು ಸಲ ಗಂಟು ಹಾಕೊಂಡ್ಮೇಲೆ ನಾನು ಕ್ರೋಶದಿಂದ ಬೀಡ್ ಒಳಗೆ ನಾನು ಕ್ರೋಶ ಹಾಕಿ ಕೆಳಗಿಂದ ದಾರ ಮೇಲೆ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೀನಿ. ನೋಡಿ, ಕ್ರೋಶನ ಬೀಡ್ ಒಳಗಿಂದ ಹೋಗಿ ಕೆಳಗೆ ನಾನು ದಾರಾನ ಕ್ರೋಶದಿಂದ ತಂದು ಮೇಲೆ ಒಳಗಿಂದ ದಾರ ತಂದು ನಾನು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ, ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಈ ಥರ ಬೀಡಿಗೆ ಸ್ವಲ್ಪ ಸಿಂಗಲ್ ಕ್ರೋಶ ಮಾಡ್ತಾರೆ, ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮ್ಗೆ. ಅವಾಗವಾಗ ದಾರ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ನಿಧಾನಕ್ಕೆ ಮಾಡಿ. ಸ್ವಲ್ಪ ಕಷ್ಟ ಇದೆ ಇದು ಫುಲ್ಲು ಬೀಡು ಸಿಂಗಲ್ ಕ್ರೋಶ ಮಾಡೋದು. ಇದೇ ರೀತಿ ನಾನು ಫುಲ್ ಬೀಡ ಸಿಂಗಲ್ ಕ್ರೋಶನ ಮಾಡ್ಕೊತೀನಿ. ನೋಡಿ, ನಾನು ಫುಲ್ ಬೀಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಆ ಬೀಡು ಕಲರ್ ಕಾಣಿಸ್ಬಾರ್ದು, ಆ ರೀತಿ ನಾನು ಫುಲ್ಲು ಥ್ರೆಡ್ಡಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು 1 2 3 ಚೈನ್ ತಗೊಂಡು ನಾನು ಒಂದು ಹೋಲ್ ಬಿಟ್ಟು ಎರಡನೇ ಹೋಲಿಗೆ ನಾನು 3 ಚೈನನ್ನು ಲಾಕ್ ಮಾಡ್ತಾ ಇದ್ದೀನಿ. ಒಂದು ಲಾಕ್ ಮಾಡಿ ಮತ್ತೆ ನಾನು 1 2 3 ಚೈನ್ನ ತೆಗ್ದು ನಾನು ಒಂದು ಹೋಲ್ ಬಿಟ್ಟು ಎರಡನೇ ಹೋಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇದು ಫುಲ್ಲು ನಾವೇನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಆ ಜಾಗಕ್ಕೆ ಫುಲ್ಲು ನಾನು 3 ಚೈನು ಒಂದು ಲಾಕು, 3 ಚೈನು ಒಂದು ಲಾಕ್ ಮಾಡಿ ನನಗೆ ಟೋಟಲ್ಲು 6 ಪೆಟಲ್ ಬಂದಿದೆ. ಅಂದರೆ 3 ಚೈನು ಒಂದು ಲಾಕು 6 ಬಂದಿದೆ. ನಿಮಗೆ ಸ್ವಲ್ಪ ಫ್ಲವರ್ ಏನಾದರೂ ಚಿಕ್ಕ ಬೇಕು ಅಂದರೆ ನೀವು ಸ್ಕಿಪ್ ಮಾಡಿ. ಅಂದರೆ ನಾನು ಒಂದು ಗ್ಯಾಪ್ ಬಿಟ್ಟು ಹಾಕಿದ್ದೀನಿ, ನೀವು 2 ಗ್ಯಾಪ್ ಬಿಟ್ಟು 2 ಹೋಲ್ ಬಿಟ್ಟು ಲಾಕ್ ಮಾಡಿದ್ರೆ ನಿಮಗೆ 5 ಪೆಟಲ್ಲು ಬರುತ್ತೆ. ಸ್ವಲ್ಪ ಫ್ಲವರು ಸ್ಮಾಲ್ ಸೈಜಲ್ಲಿ ಬರುತ್ತೆ. ನಾನಿಲ್ಲಿ 6 ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೆಗೆದು ನಾನು 3 ಚೈನ್ ಏನು ಹಾಕಿ ಲಾಕ್ ಮಾಡಿದ್ದೆ ಆ ಜಾಗದಲ್ಲಿ ನಾನು ಡಬಲ್ ಕ್ರೋಶ ಫಿಲ್ ಮಾಡ್ತಾ ಇದ್ದೀನಿ. ಸೂಜಿ ಒಳಗಿಂದ ದಾರ ತಂದು 3 ಪೆಟಲ್ 3 ಆಗುತ್ತೆ. 3 ಲೀಫಿಂದ ನಾನು ಎರಡರಲ್ಲೊಂದು ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶ ಆಗಿದೆ. ಎರಡು ಡಬಲ್ ಕ್ರೋಶ, 3 4
4 5 ನಾನಿಲ್ಲಿ 5 ಡಬಲ್ ಕ್ರೋಶನ ಫಿಲ್ ಮಾಡಿದ್ದೀನಿ. ಮತ್ತು ಅದೇ ಜಾಗದಲ್ಲಿ ನಾನು ಸಿಂಗಲ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಚಿಕ್ಕದಾಗಿ ಒಂದು ಪೆಟಲ್ ಬರುತ್ತೆ. ಸೊ ಇದೇ ರೀತಿ ನಾನು ಪಕ್ಕದಲ್ಲಿ ಏನು 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಆ ಜಾಗಕ್ಕೂ ನಾನು ಡಬಲ್ ಕ್ರೋಶ ಫಿಲ್ ಮಾಡ್ತೀನಿ. ಒಂದು ಚೈನು ತೆಗೆದು ಮತ್ತು ನನ್ನ ಪಕ್ಕದಲ್ಲಿರೋ 3 ಚೈನ್ ಒಳಗೆ ನಾನು ಡಬಲ್ ಕ್ರೋಶ ಫಿಲ್ ಮಾಡ್ತಾಯಿದ್ದೀನಿ. 2ರಲ್ಲೊಂದು, 2ರಲ್ಲೊಂದು, ಒಂದು ಡಬಲ್ ಕ್ರೋಶ ಆಗಿದೆ. ಎರಡು, 3, 4, 5 ಡಬಲ್ ಕ್ರೋಶ ಮಾಡಿ ನಾನು ಮತ್ತೆ ಅದೇ ಜಾಗದಲ್ಲೇ ನಾನು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾನು ಏನು 3 ಚೈನು ಒಂದು ಲಾಕು, 3 ಚೈನು ಒಂದು ಲಾಕು ಮಾಡಿದ್ದೆ ಅದಷ್ಟು ಜಾಗಕ್ಕೂ ನಾನು 5 ಡಬಲ್ ಕ್ರೋಶನ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ಫಿಲ್ ಮಾಡಾದಮೇಲೆ ನೋಡಿ ಲಾಸ್ಟಿಗೆ ಹಿಂಗೆ ಬರುತ್ತೆ. ನಾನು ಎಲ್ಲಿ ಮತ್ತೆ ಡಬಲ್ ಕ್ರೋಶ ಫಿಲ್ ಮಾಡಿದ್ದೆ ಅದೇ ಜಾಗದಲ್ಲಿ ನಾನು ಲಾಕ್ ಮಾಡಿ ಒಂದು ಚೈನ್ ತೆಗೆದು ನಾನು ದಾರ ಮೇಲ್ ಮಾಡಿ ನಾನು ದಾರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ 6 ಪೆಟಲ್ ಫ್ಲವರ್ ಬರುತ್ತೆ. ನೀವು 5 ಬೇಕು ಅಂದರೆ 5 ಪೆಟಲ್ ಕೂಡ ಮಾಡ್ಕೊಬೋದು. ನಾನು ಈ ಸಾರಿಗೆ ನಾನು ಡಬಲ್ ಕಲರಲ್ಲಿ ಫ್ಲವರ್ ಮಾಡ್ಕೊಂಡಿದ್ದೀನಿ. ಸೊ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸಾರಿಗೆ ಅಟ್ಯಾಚ್ ಮಾಡಿದಾಗ. ಸೊ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಸಾರಿ ಲುಕ್ಕು ಹೇಗೆ ಬಂದಿದೆ ಅಂತ. ಲೈಟ್ ಬೇಬಿ ಪಿಂಕು ಮತ್ತು ಡಾರ್ಕ್ ಪಿಂಕು ಕಲರ್ ಕಾಂಬಿನೇಷನ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ಇದನ್ನು ಸಾರಿಗೆ ಅಟ್ಯಾಚ್ ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನು ಸಾರಿಗೆ ಅಟ್ಯಾಚ್ ಮಾಡೋದಕ್ಕೆ ಒಂದು ಆ್ಯಂಟಿಕ್ ಬೀಡ್ಸ್ ಕ್ಯಾಪ್ ತೊಗೊಂಡಿದ್ದೀನಿ ಮತ್ತು ಕ್ರಿಸ್ಟಲ್ ಬೀಡು ಮತ್ತು ಸ್ಮಾಲ್ ಬೀಡನ್ನ ನಾನು ತೊಗೊಂಡಿದ್ದೀನಿ. ಎಮ್ಮಿಂಗ್ ಸೂಜಿಗೆ ನಾನು 2 ಎಳೆ ದಾರ ಏರಿಸ್ಕೊಂಡಿದ್ದೀನಿ. ಈ ಡಿಸೈನ್ ಒಂದು ಸ್ಮಾಲ್ ಬೀಡು ಫಸ್ಟು, ಅದಾದಮೇಲೆ ಕ್ಯಾಪ್ ನಾನು ಆ್ಯಂಟಿಕ್ ಕ್ಯಾಪ್ ಏನಿದೆ ಅದನ್ನು ಉಲ್ಟಾ ಹಾಕ್ಕೊಬೇಕು. ಸೊ ಉಲ್ಟಾ ಹಾಕಿ ನಾನು ಫ್ಲವರ್ ಏನು ಮಾಡಿದ್ದೆ ಮೇಲಿಂದ ಸೂಜಿನ ಒಳಗೆ ತೆಗೆದು ಸ್ವಲ್ಪ ದಾರ ಅದು ಫುಲ್ ಕೆಳಗೆ ಎಳಿಬಾರ್ದು, ಮೇಲೆ ಒಂದು ಕೈಯಲ್ಲಿ ಇಟ್ಕೊಳ್ಳಿ. ಒಂದು ಕ್ರಿಸ್ಟಲ್ ಬೀಡನ್ನ ನಾನು ತೆಗೆದು 6 ಪೆಟಲ್ ಏನಿದೆ ಆ ಸೆಂಟ್ರಲ್ಲಿ ಆ ಫ್ಲವರ್ ಮಧ್ಯೆ ಕೂರೋ ಥರ ಬೀಡ್ಸ್ನ ಇಟ್ಟು ನಾನು ಮತ್ತೆ ರಿಟನ್ನು ಫ್ಲವರ್ ಒಳಗಿಂದ ನಾನು ಸೂಜಿನ ತೆಗಿತಾ ಇದ್ದೀನಿ. ನೋಡಿ ಫ್ಲವರು ಮತ್ತು ಕ್ಯಾಪು ಮತ್ತು ಸ್ಮಾಲ್ ಬೀಡಿಂದ ನಾನು ಸೂಜಿನ ರಿಟರ್ನ್ ತೊಗೊತಿದ್ದೀನಿ. ಆದರೆ ಕ್ರಿಸ್ಟಲ್ ಬೀಡ್ ಒಳಗೆ ತೊಗೊಬಾರ್ದು, ಕ್ರಿಸ್ಟಲ್ ಬೀಡ್ ಹಾಗೆ ಬಿಡಬೇಕು. ಸೊ ನೋಡಿ ಕ್ರಿಸ್ಟಲ್ ಬೀಡು ಮಧ್ಯದಲ್ಲಿ ಇರುತ್ತೆ. 6 ಪೆಟಲ್ ಫ್ಲವರ್ ಏನಿದೆ ಆ ಜಾಗದಲ್ಲಿ ಬೀಡ್ಸ್ ಇರುತ್ತೆ. ನಿಮ್ಗೆ ಈ ಥರ ಲುಕ್ ಇದೆ ನೋಡಿ. ನಾನು ಇದನ್ನು ಸೀರೆನ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನು ಸೀರೆಗೆ ಫಸ್ಟೇ ಬೇಸ್ ಹಾಕ್ಕೊಂಡಿದ್ದೆ ಕ್ರೋಶಾದಲ್ಲಿ. ಈ ಡಿಸೈನ್ನ ನಾನು ಇವಾಗ ಸೀರೆನ ಉಲ್ಟಾ ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಚಿಕ್ಕದು ದಾರ ಮೇಲೆ ಫಸ್ಟ್ ಏನು ಬಿಟ್ಕೊಂಡಿದ್ದೋ ಆ ದಾರದಿಂದ ಸೂಜಿಯಲ್ಲಿರೋ ದಾರಕ್ಕೆ ನಾನು 3 ಸಲ ಗಂಟು ಹಾಕ್ಕೊತಾ ಇದ್ದೀನಿ. ಸೊ ಟೈಟಾಗಿ ಗಂಟು ಹಾಕ್ಕೊಬೇಕು. 3 ರಿಂದ 4 ಸಲ ಗಂಟು ಹಾಕ್ಕೊಂಡು ನಾನು ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಆ ಜಾಗಕ್ಕೆ ನಾನು ಗಮ್ನ ಹಾಕ್ತಾ ಇದ್ದೀನಿ. ಸೊ ಗಮ್ಮು ನೀವು ಪ್ರತಿಯೊಂದು ಫ್ಲವರ್ ಅಟ್ಯಾಚ್ ಮಾಡಿದಾಗಲೂ ನೀವು ಹಾಕಬೇಕು.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆಂಟಿಕ್ ಫ್ಲವರ್ ಬೀಡೂ ತುಂಬ ಚೆನ್ನಾಗಿದೆ. ನೋಡಿ ಸ್ಯಾರಿಗೆ ಹಾಕಿದಾಗ ಈ ಲುಕ್ ಇದೆ. ಸೊ ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡಬಲ್ ಕಲರ್ ಕಾಂಬಿನೇಷನು, ಒಂದು ಡಾರ್ಕ್ ಪಿಂಕು ಒಂದು ಲೈಟ್ ಪಿಂಕು. ಸೊ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಸೈನ್ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.